Welcome to our YouTube channel, where wisdom meets inspiration. In this channel, we share valuable insights to help you become the best version of yourself. ॐ स्थापकाय च धर्मस्य सर्वधर्मस्वरूपिणे अवतारवरिष्ठाय रामकृष्णाय ते नमः. ಭಗವನ್ನಾಮ ಸ್ಮರಣೆಯ ಕುರಿತಾದ ಕೆಲವು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೀನಿ. ಶ್ರೀರಾಮಕೃಷ್ಣರು ಕಲಿಯುಗಕ್ಕೆ ನಾರದೀಯ ಭಕ್ತಿ ಅಂತ ಹೇಳಿದರು. ಭಗವಂತನನ್ನು ಪಡೆಯೋದಕ್ಕೆ ನಾರದೀಯ ಭಕ್ತಿ ಅಂದರೆ ಭಕ್ತಿ ಮಾರ್ಗ ಹೆಚ್ಚಿನ ಜನರಿಗೆ, ಎಲ್ಲೋ ಕೆಲವರು ಜ್ಞಾನ ಮಾರ್ಗವನ್ನು ಕೂಡ ಅವಲಂಬಿಸ್ಬೋದು. ಹೆಚ್ಚಿನ ಜನರಿಗೆ ಅದಕ್ಕೋಸ್ಕರ ನಾರದೀಯ ಭಕ್ತಿ ಅಂತ ಶ್ರೀರಾಮಕೃಷ್ಣರು ಅಂದರೆ ನಾರದ ಮಹರ್ಷಿಗಳು ಬೋಧಿಸಿದಂಥ ಭಕ್ತಿ, ಭಗವಂತನಲ್ಲಿ ಪ್ರೀತಿ ಅಂತ ಭಕ್ತಿ ಅಂದರೆ. ಭಗವಂತನನ್ನು ಪಡೆಯೋದಕ್ಕೆ ಭಗವತ್ ಪ್ರೇಮವೇ ಮಾರ್ಗ ಅಂತ ನಾರದ ಮಹರ್ಷಿಗಳು ಹೇಳಿರೋದ್ರಿಂದ ನಾರದೀಯ ಭಕ್ತಿ ಕಲಿಯುಗಕ್ಕೆ ಅಂತ ಶ್ರೀರಾಮಕೃಷ್ಣರು. ಭಗವಂತನನ್ನು ಪ್ರೀತಿಸುವುದು. ಇಲ್ಲಿ ಭಕ್ತಿ ಅಂತ ಹೇಳಿದ್ರೆ ಭಗವಂತನಲ್ಲಿ ಪ್ರೀತಿ ಅಂತ ಅರ್ಥ ಆಯಿತು. ನಾರದರು ಭಕ್ತಿ ಸೂತ್ರಗಳನ್ನು ರಚನೆ ಮಾಡಿದ್ದಾರೆ, ಏನದು ಭಕ್ತಿ ಅಂತ ಹೇಳಿ ಇತ್ಯಾದಿ. ಆದ್ದರಿಂದ ಅದನ್ನೆಲ್ಲ ಗಮನದಲ್ಲಿಟ್ಕೊಂಡ್ರೆ ಒಂದು ವಿಷಯ ಅರ್ಥ ಆಗಬೇಕು ನಮಗೆ. ಭಕ್ತಿ ಅಂತ ಹೇಳುವಂಥದ್ದು ಹುಚ್ಚಾಟ ಅಲ್ಲ. ಏನೇನೋ ಮಾಡಿ ಹೇಗೇಗೋ ಮಾಡಿದ್ರೆ ಭಕ್ತಿ ಅಲ್ಲ, ಹುಚ್ಚಾಟ ಅಲ್ಲ ಅದು ಭಕ್ತಿ ಅಂತ ಹೇಳುವಂಥದ್ದು. ಆ ಭಕ್ತಿಯ ಬೆಳವಣಿಗೆಯ ಹಂತ ಪ್ರಾರಂಭದಿಂದ ಹಿಡಿದು ಬೆಳ್ಕೊಂಡು ಹೋಗ್ತದಲ್ಲ ಭಕ್ತಿ ಅಂದರೆ ಭಗವಂತನಲ್ಲಿ ಹೆಚ್ಚೆಚ್ಚು ಪ್ರೀತಿ ಉಂಟಾಗುವಂಥದ್ದು. ಆ ಪ್ರಾರಂಭದ ಹಂತದಲ್ಲಿ, ಬೆಳವಣಿಗೆಯ ಹಂತದಲ್ಲಿ ಆ ಭಕ್ತಿ ಅಂತ ಹೇಳಿದ್ರೆ ಅಲ್ಲಿ ವಿವೇಕ ಕೂಡ ಇದೆ. ಭಕ್ತಿ ಅಂತ ಹೇಳಿದ್ರೆ ಅಲ್ಲಿ ವೈರಾಗ್ಯ ಇದೆ. ಭಕ್ತಿ ಅಂತ ಹೇಳಿದ್ರಲ್ಲಿ ಆತ್ಮಸಂಯಮ, ಸೆಲ್ಫ್ ಕಂಟ್ರೋಲ್ ಅದು ಕೂಡ ಇದೆ ಅನ್ನೋದು ನಾರದ ಮಹರ್ಷಿಗಳ ಭಕ್ತಿ ಸೂತ್ರವನ್ನು ನೋಡಿದಾಗ ಗೊತ್ತಾಗ್ತದೆ. ಆದರೆ ಭಕ್ತಿಯ ಅತ್ಯುನ್ನತ ಹಂತ ಅದನ್ನು ಕೂಡ ನಾರದ ಮಹರ್ಷಿಗಳು ಹೇಳಿದ್ದಾರೆ. ಆ ಪ್ರಾರಂಭ ಹಂತದಲ್ಲಿ ಆ ವಿವೇಕ, ವೈರಾಗ್ಯ, ಆತ್ಮಸಂಯಮದಿಂದ ಒಡಗೂಡಿದಂಥ ಭಕ್ತಿಯನ್ನು ನಾವು ಅಭ್ಯಾಸ ಮಾಡ್ತಾ ಮಾಡ್ತಾ ನಂತರ ಮುಂದೆ ಮುಂದೆ ಸಾಗಿ ಆ ಪ್ರಾರಂಭದ ಭಕ್ತಿ ಅಂತೇನಿದೆಯೋ ಅದು ಅತ್ಯಂತ ಶುದ್ಧ ರೂಪದ ಭಕ್ತಿ. ಅದನ್ನು ಪ್ರೇಮಾಭಕ್ತಿ ಅಂತ ಕರೆಯಲಾಗಿದೆ, ರಾಗಭಕ್ತಿ ಅಂತ ಕರೆಯಲಾಗಿದೆ. ಶುದ್ಧ ರೂಪದ ಭಕ್ತಿ ಅದು. ಅಲ್ಲಿ ತನಕ ಬೆಳವಣಿಗೆ ಆಗ್ತದೆ ಅಂತ ಹೇಳಲಾಗಿದೆ. ಆದ್ದರಿಂದ ನಾರದೀಯ ಭಕ್ತಿ ಅಂತ ಹೇಳಿದ್ರೆ ಭಗವಂತನನ್ನು ಪ್ರೀತಿಸೋದು. ಆದರೆ ಭಕ್ತಿ ಅಂತ ಹೇಳಿದ್ರೆ ಹುಚ್ಚಾಟ ಅಲ್ಲ ಅಂತ ಕೂಡ, ಅಂದರೆ ಒಂದು ರೀತಿಯಾದಂಥ ಶಿಸ್ತಿದೆ ಪ್ರಾರಂಭದಲ್ಲಿ ಅನ್ನೋದು ಕೂಡ ನಮ್ಮ ಮನಸ್ಸಿನಲ್ಲಿರಲಿ ಅಂತ. ನಾರದೀಯ ಭಕ್ತಿ ಅಂತ ಹೇಳಿದ್ರೆ ಸಂತೋಷದಿಂದ ಭಗವಂತನನ್ನು ನಾಮಸ್ಮರಣೆ ಮಾಡ್ತಾ, ನಾಮಗುಣ ಕೀರ್ತನೆ ಮಾಡ್ತಾ, ನಾಮಸ್ಮರಣೆ ನಾಮಗುಣ ಕೀರ್ತನೆ ಅದನ್ನು ಮಾಡಬೇಕು ಮತ್ತು ಅದರಿಂದ ಆನಂದವನ್ನು ಅನುಭವಿಸ್ತಾ ಇರಬೇಕು. ಭಕ್ತಿ ಅಂತ ಹೇಳಿದ್ರೆ ನಾಮ ಸಂಸ್ಮರಣೆ, ನಾಮಗುಣ ಕೀರ್ತನೆ ಮತ್ತು ಅದರಿಂದ ಆನಂದವನ್ನು ಅನುಭವಿಸ್ತಾ ಇರಬೇಕು ಅಂತ ಶ್ರೀರಾಮಕೃಷ್ಣರು ಈ ಮಾತನ್ನು ಕೂಡ ಹೇಳ್ತಾ ಇದ್ರು. ನಾಮಗುಣ ಕೀರ್ತನೆ ಮಾಡ್ತಾ ಮಾಡ್ತಾ ನಮ್ಮ ಕರ್ಮ ಕ್ಷಯವಾಗ್ತದೆ. ಕ್ಷಯ ಅಂದರೆ ಅಳಿಸಿ ಹೋಗ್ತದೆ, ನಿಧಾನಕ್ಕೆ ಕ್ಷಯವಾಗೋದು ಅಂತ. ಕರ್ಮ ಕ್ಷಯವಾಗ್ತದೆ.
ಏನೇನು ಕರ್ಮ ಹೊತ್ಕೊಂಡು ಬಂದಿದ್ದೀವೋ ನಾವು, ಸರಳವಾದಂಥ ಭಗವಂತನ ನಾಮಗುಣ ಕೀರ್ತನೆ ಮಾಡ್ತಾ ಮಾಡ್ತಾ ಇದು ಕ್ಷಯವಾಗ್ತದೆ. ನಾಮಗುಣ ಕೀರ್ತನೆ ಅಂದರೆ ಎರಡು. ನಾಮಕೀರ್ತನೆ, ಭಗವಂತನ ಹೆಸರನ್ನು ಹಾಡೋದು, ಚೆನ್ನಾಗಿ ಹಾಡೋದು, ಮನಸ್ಸು ಬಿಚ್ಚಿ ಬಾಯಿ ಬಿಚ್ಚಿ ಹಾಡೋದು, ಅದು ನಾಮಕೀರ್ತನೆ. ಭಗವಂತನ ಗುಣಕೀರ್ತನೆ ಅಂತ ಇದೆ. ಭಗವಂತನ ಗುಣವನ್ನು, ಮಹಿಮೆಯನ್ನು ಕೊಂಡಾಡುವಂಥದ್ದು. ನಾವು ಹಾಡುವಂಥ ಭಜನೆ ಅದೆಲ್ಲವೂ ಕೂಡ ಭಗವಂತನ ಗುಣ ಮತ್ತು ಮಹಿಮೆಯನ್ನು ಕೊಂಡಾಡುವಂಥದ್ದು. ಭಗವಂತನ ಮಹಿಮೆಯನ್ನು ಕೊಂಡಾಡೋದು ಅಂತ ಹೇಳಿದ್ರೆ ಈ ಸಾಮಾನ್ಯ ವ್ಯಕ್ತಿಗಳನ್ನ ನಾವು ಕೊಂಡಾಡ್ತೀವಲ್ಲ ಆ ಥರ ಅಲ್ಲ ಅದು. ಭಗವಂತನ ಮಹಿಮೆಯನ್ನು ಕೊಂಡಾಡೋದು ಅಂದರೆ ಅವನ ಮಹಿಮೆಯನ್ನು ನಮ್ಮ ಮನಸ್ಸಿಗೆ ತಂದುಕೊಳ್ಳೋದಕ್ಕೆ ಸಹಾಯ ಮಾಡ್ತದೆ. ಅದು ಇಷ್ಟೆಲ್ಲ ಅದ್ಭುತಗಳನ್ನು ಪರಮಾತ್ಮ ಮಾಡಬಲ್ಲ ಅನ್ನೋದು ಮನಸ್ಸಿಗೆ ಬಂದಾಗ ಮನಸ್ಸು ಭಗವಂತನಲ್ಲಿ ನಿಲ್ತದೆ. ಅದಕ್ಕೋಸ್ಕರ ನಾಮಕೀರ್ತನೆ, ಗುಣಕೀರ್ತನೆ ಅಂತ ಹೇಳಲಾಗಿದೆ. ನಮ್ಮ ಮನಸ್ಸಿಗೆ ತಂದುಕೊಳ್ಳೋದಕ್ಕೆ ಅದು ಸಹಾಯ, ಭಗವಂತನ ಮಹಿಮೆಯನ್ನು ಮತ್ತು ಅವನ ಅದ್ಭುತ ಗುಣಗಳನ್ನು ತಂದುಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಅಂತ. ಇನ್ನೊಂದು ಮಾತು, ನಾವು ಭಗವನ್ ನಾಮ ಸ್ಮರಣೆ ಅಂತ ಹೇಳಿದಾಗ ಹಿಂದೆ ಕೂಡ ಆಲೋಚನೆ ಮಾಡಿದ್ದೀವಿ, ಮಂತ್ರ ಜಪ, ಗುರುಗಳು ಅನುಗ್ರಹ ಮಾಡಿದಂಥ ಮಂತ್ರವನ್ನು ಜಪಿಸುವಂಥದ್ದು, ಸ್ಮರಣೆ ಮಾಡುವಂಥದ್ದು ಅಂತ. ಈ ಮಂತ್ರ ಅಂತ ಹೇಳಿದ್ರೆ ಶಬ್ದಕ್ಕೆ ಸಂಸ್ಕೃತದಲ್ಲಿ ಸರಳವಾದಂಥ ಒಂದು ವಿವರಣೆ ಕೊಟ್ಟಿದ್ದಾರೆ. ಏನದು ಮಂತ್ರ ತಂತ್ರ ಮಂತ್ರ ಅದೇನೋ ಗೊತ್ತಾಗದಿರುವಂಥದ್ದ? ಹಾಗೇನಿಲ್ಲ. ಮನನಾತ್ ತ್ರಾಯತೆ ಇತಿ ಮಂತ್ರ ಅಂತ ವಿವರಣೆ ಕೊಟ್ಟರು. ಅಂದರೆ ಮನನ ಮಾಡುವುದರಿಂದ ಯಾವುದು ನಮ್ಮನ್ನು ದಾಟಿಸುತ್ತದೆಯೋ ಅದೇ ಮಂತ್ರ. ಮನನ ಮಾಡುವುದರಿಂದ ಯಾವುದು ನಮ್ಮನ್ನು ದಾಟಿಸುತ್ತದೆಯೋ ಅದೇ ಮಂತ್ರ. ಇಲ್ಲಿ ಎರಡು ಮಾತು ನಮಗೆ ಸ್ವಲ್ಪ ವಿವರಣೆ ಬೇಕಾಗ್ತದೆ, ಅಥವಾ ಗೊತ್ತಿರಬಹುದು ಕೆಲವ್ರಿಗೆ. ಮನನ ಅಂದರೆ ಏನು ಅಂತ ನಮಗೆ ಒಂದು ಸ್ವಲ್ಪ ಅದ್ರ ಬಗ್ಗೆ ಗೊತ್ತಿರಬೇಕು. ದಾಟಿಸುತ್ತೆ ಅಂದರೆ ಏನನ್ನು ದಾಟಿಸುತ್ತೆ ಅಂತ. ಭಗವಂತ ಗುರುಗಳು ಕೊಟ್ಟಂಥ ಮಂತ್ರವನ್ನು ಹೇಳ್ತಾ ಇದ್ದರೆ ದಾಟ್ಕೊಂಡೆಲ್ಲ ಹೋಗ್ತೀವಿ ಅಂದರೆ ಎಲ್ಲಿ ಹೋಗ್ತೀವಿ ದಾಟ್ಕೊಂಡು? ಯಾವುದನ್ನು ದಾಟ್ತೀವಿ ನಾವು? ಮನನ ಅಂದರೆ ಏನು ಅಂತ. ಮನನ ಅಂತ ಹೇಳಿದ್ರೆ ಏಕಾಗ್ರತೆಯಿಂದ ಮತ್ತೆ ಮತ್ತೆ ಮನಸ್ಸಿಗೆ ತಂದುಕೊಳ್ಳುವಂಥದ್ದು. ಯಾವುದನ್ನು? ಮಂತ್ರವನ್ನು ಅಥವಾ ಭಗವಂತನ ನಾಮವನ್ನು ಅಥವಾ ಯಾವುದೋ ಒಂದು ವಿಷಯ ನಾನು ಕೇಳ್ತೀನಿ, ಆ ವಿಷಯವನ್ನು ಮನನ ಮಾಡಿದೆ ಅಂತ ಹೇಳಿದ್ರೆ ಆ ವಿಷಯವನ್ನು ಮತ್ತೆ ಮತ್ತೆ ಏಕಾಗ್ರತೆಯಿಂದ ಮನಸ್ಸಿಗೆ ತಂದುಕೊಳ್ಳುವಂಥದ್ದು. ಇಲ್ಲಿ ಗುರುಗಳು ಹೇಳಿದಂಥ ಭಗವಂತನ ನಾಮವನ್ನು ಮತ್ತೆ ಮತ್ತೆ ಮನಸ್ಸಿಗೆ ತಂದುಕೊಳ್ಳುವಂಥದ್ದು ಏಕಾಗ್ರತೆಯಿಂದ. ಜಪ ಮಾಡೋ ಸಂದರ್ಭದಲ್ಲಿ ಮನನ ಅಂತ ಹೇಳಿದ್ರೆ ಜಪಿಸುವುದು, ಶ್ರದ್ಧೆಯಿಂದ ಜಪಿಸುವುದು, ಪ್ರೀತಿಯಿಂದ ಜಪಿಸುವುದು, ಅದನ್ನು ಮನನ ಅಂತ ಅರ್ಥ ಮಾಡಿಕೊಳ್ಬೇಕು. ಇನ್ನು ದಾಟಿಸುತ್ತದೆ ಅಂತ ಹೇಳಿದ್ರು. ಭಗವಂತನ ನಾಮಸ್ಮರಣೆ ಮಾಡ್ತಾ ನಮ್ಮನ್ನು ದಾಟಿಸುತ್ತೆ ಅಂತ. ಏನನ್ನು ದಾಟಿಸುತ್ತೆ ಇದು? ಎಲ್ಲಿ ಹೋಗ್ತೀವಿ ನಾವು? ಏನನ್ನು ದಾಟಿಸುತ್ತೆ ಅಂದರೆ ಅಜ್ಞಾನವನ್ನು ದಾಟಿಸುತ್ತದೆ, ಭವಸಾಗರವನ್ನು ದಾಟಿಸುತ್ತದೆ ಅಂತ. ಅನುಭವದ ಮಾತು ಇದಲ್ಲ, ಮಹಾಪುರುಷರ ಅನುಭವದ ಮಾತು. ಅಜ್ಞಾನವನ್ನು ದಾಟಿಸುತ್ತದೆ, ಭವಸಾಗರವನ್ನು ದಾಟಿಸುತ್ತದೆ ಅಂತ. ಭವಸಾಗರ ಅಂದರೆ ಹುಟ್ಟು ಸಾವುಗಳ ಚಕ್ರ, ಸೈಕಲ್ ಆಫ್ ಬರ್ತ್ ಆ್ಯಂಡ್ ಡೆತ್ ಅಂತ. ಅದನ್ನು ಸಾಗರಕ್ಕೆ ಹೋಲಿಸಿದ್ದಾರೆ. ಸಾಗರದ ಮಧ್ಯದಲ್ಲಿ ನಾವಿದ್ದೀವಿ, ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ, ಅವಾಗ ದಾಟಬೇಕು. ಯಾವ ಕಡೆ ದಾಟೋದು, ಹೇಗೆ ದಾಟೋದು ಗೊತ್ತಿಲ್ಲ, ಅದು ದಾಟಿಸ್ತದೆ ಅಂತ. ಅದಕ್ಕೋಸ್ಕರ ಮನನಾತ್ರಾಯತೆ ಇತಿ ಮಂತ್ರ ಅಂತ. ಇನ್ನು ನಾಮ ಅಂತ ಹೇಳಿದ್ರೆ ಭಗವಂತನ ಹೆಸರು. ಕೆಲವು ವಿಷಯಗಳು ಎಷ್ಟೋ ಸರಿ ಕೇಳಿರ್ತೀವಿ, ಅದ್ರ ಬಗ್ಗೆ ಸಾಕಷ್ಟು ಒಂದು ಸ್ವಲ್ಪ ಅಲ್ಲೇ ಆಳವಾಗಿ ಹೋಗಿ ನಾವು ಆಲೋಚನೆ ಮಾಡಿರಲ್ಲ. ನಾಮ ಅಂತ ಹೇಳಿದ್ರೆ ಭಗವಂತನ ಹೆಸರು. ಭಗವಂತನ ಹೆಸರು ಅಂತ ಹೇಳಿದ ತಕ್ಷಣ, ಅಥವಾ ಭಗವಂತನ ಯಾವುದೇ ಒಂದು ನಾಮ ಅಥವಾ ಹೆಸರು ಹೇಳಿದ ತಕ್ಷಣ, ಶ್ರೀರಾಮ, ಶ್ರೀಕೃಷ್ಣ, ದುರ್ಗಾ, ಕಾಳಿ, ಯಾವುದು ಹೇಳಿದ್ರೂ ಕೂಡ ನಮಗೆ, ಶಿವ, ಯಾವುದು ಹೇಳಿದ್ರೂ ಕೂಡ ನಮ್ಮಲ್ಲೊಂದು ಪೂಜ್ಯ ಭಾವನೆ ಉಂಟಾಗ್ತದೆ ನೋಡಿ. ನಾವು ಸುಮ್ಮನೆ ಸ್ನೇಹಿತನ ಕರೆದಂಗೆ ಕರಿತೀವ, ನಾವು ಅದನ್ನು ಆ ಥರ ಹೇಳ್ತೀವ? ಒಂದು ಪೂಜ್ಯ ಭಾವನೆ ಉಂಟಾಗ್ತದಲ್ಲ. ಈ ಪೂಜ್ಯ ಭಾವನೆ ಉಂಟಾಗೋದು ನಮ್ಮಲ್ಲಿರುವಂಥ ಶ್ರದ್ಧೆಯಿಂದಾಗಿ. ನಮ್ಮಲ್ಲಿ ಶ್ರದ್ಧೆನೇ ಇಲ್ಲ ಅಂತ ಹೇಳಿದ್ರೆ ಆ ಭಗವಂತನ ಹೆಸರಿಗೆ ನಮ್ಮಲ್ಲಿ ಯಾವ ಒಂದು ಗೌರವನೂ ಇರಲ್ಲ, ಪ್ರೀತಿನೂ ಇರಲ್ಲ. ಆ ಶ್ರದ್ಧೆಯಿಂದಾಗಿ ಉಂಟಾಗ್ತದೆ, ಅದೇ ಬೆಳ್ಕೊಂಡು ಹೋಗ್ತದೆ. ಆದ್ದರಿಂದ ಭಗವಂತನ ನಾಮ ಅಂತ ಹೇಳುವಂಥದ್ದು, ಭಗವಂತನ ಹೆಸರು, ಆ ಪೂಜ್ಯ ಭಾವನೆ ಉಂಟಾಗ್ತದಲ್ಲ, ಅದು ಶ್ರದ್ಧೆಯಿಂದಾಗಿ ಅಂತ.
ಇನ್ನು ನಾಮದ ಮಹಿಮೆ, ಭಗವಂತನ ನಾಮ ಅಂದರೆ ಭಗವಂತನ ಹೆಸರು. ನಾಮದ ಮಹಿಮೆ ಅಂದರೆ ಬಹಳ ವಿಶೇಷವಾದದ್ದು. ಪರಮಾತ್ಮ ಎಷ್ಟು ದೊಡ್ಡವನು, ಅನಂತವಾದವನು ಅಂತ ಅನುಭವಕ್ಕೆ ಬರುವಂಥದ್ದು. ಆ ಅನಂತವಾದಂಥ ಪರಮಾತ್ಮನನ್ನು ಸ್ಮರಣೆ ಮಾಡಿ ಅಥವಾ ಧ್ಯಾನ ಮಾಡಿ ಅಂತ ನಮಗೆ ಬಿಟ್ಟರೆ ಏನಂತ ಧ್ಯಾನ ಮಾಡೋದು, ಏನಂತ ಸ್ಮರಣೆ ಮಾಡೋದು ಗೊತ್ತಾಗಲ್ಲ ನಮಗೆ. ಆದ್ದರಿಂದ ಭಗವಂತನ ನಾಮ ಅಂತ ಹೇಳುವಂಥದ್ದು ಅನಂತವಾದಂಥ ಪರಮಾತ್ಮನನ್ನು ಸ್ಮರಣೆ ಮಾಡೋದಕ್ಕೆ ನಮಗೆ ಸಹಾಯ ಮಾಡುತ್ತದೆ, ಸ್ಮರಿಸಬಹುದು. ಮತ್ತು ಭಗವಂತನ ಅಪಾರ ಗುಣ ಮತ್ತು ಮಹಿಮೆಯನ್ನು ಭಾವಿಸ್ಬೋದು. ಏನು ಮಾಡ್ತಾ, ಭಗವಂತನ ನಾಮ ಹೇಳ್ತಾ ಅದೆಲ್ಲ ಒಂದಕ್ಕೊಂದಕ್ಕೆ ಸೇರಿಕೊಂಡಿರ್ತದೆ. ಅನಂತವಾದ ಭಗವಂತನನ್ನು ಸ್ಮರಿಸ್ಬೋದು, ಭಗವಂತನ ಗುಣ ಮಹಿಮೆಗಳನ್ನು ಭಾವಿಸ್ಬೋದು, ಭಗವಂತನ ನಾಮವನ್ನು ಉಚ್ಚಾರಣೆ ಮಾಡ್ತಾ ಮಾಡ್ತಾ ಮಾಡ್ತಾ. ಆದರೆ ವಿಶೇಷತೆ ಏನು ಅಂತ ಹೇಳಿದ್ರೆ, ಈ ನಾಮ ಇದೆಯಲ್ಲ, ಇವೆಲ್ಲವನ್ನು ಕೂಡ ಆ ಭಗವಂತನ ಅನಂತತೆಯನ್ನು, ಗುಣವನ್ನು, ಮಹಿಮೆಯನ್ನು ಅಡಗಿಸಿಟ್ಕೊಂಡಿದೆ. ನಾಮ ಅಂತ ಹೇಳುವಂಥದ್ದು ಆ ಎಲ್ಲವನ್ನು ಕೂಡ ಅಡಗಿಸಿಟ್ಕೊಂಡಿದೆ ಅದರೊಳಗಡೆ. ನಾವು ಜಪ ಮಾಡ್ತಾ ಮಾಡ್ತಾ, ಸ್ಮರಣೆ ಮಾಡ್ತಾ ಮಾಡ್ತಾ ಆ ಅಡಗಿಸಿಟ್ಟಿರೋದನ್ನು ತೆರೆದಂತೆ, ನೋಡೋಣ ಏನಿದೆ ಒಳಗಡೆ ಏನಿದೆ ನೋಡೋಣ ಅಂತ ಅದನ್ನು ನಿಧಾನವಾಗಿ ಬಿಡಿಸಿದಂತೆ ನಾವು ಸ್ಮರಣೆ ಮಾಡ್ತಾ ಹೋಗ್ತಾ ಇದ್ರೆ, ಇದು ಭಾಳ ವಿಶೇಷತೆ. ನಾಮ ಸ್ಮರಣೆಯ ವಿಶೇಷತೆ ಇದು. ಅದು ಬಿಚ್ಚಿಕೊಡ್ತದೆ ನಮಗದು ಸ್ಮರಣೆ ಮಾಡ್ತಾ ಮಾಡ್ತಾ. ಇನ್ನು ಹಿಂದೆನೇ ಆಲೋಚನೆ ಮಾಡಿದ್ದೀವಿ, ಸ್ಮರಣೆಯಿಂದ ನಮ್ಮಲ್ಲಿ ಶಾಂತಿ, ಶಕ್ತಿ, ಆನಂದ ಮತ್ತು ಭಗವಂತನ ರಕ್ಷಣೆ ಇವೆಲ್ಲವೂ ಕೂಡ ಒದಗಿ ಬರ್ತದೆ ನಮ್ಮ ವ್ಯಕ್ತಿತ್ವದಲ್ಲಿ ಅಂತ. ಮತ್ತು ಭಗವಂತನ ನಾಮಸ್ಮರಣೆಯಿಂದ ಆಧ್ಯಾತ್ಮಿಕ ಅನುಭವಗಳು ಉಂಟಾಗ್ತದೆ. ಸರಳವಾದಂಥ ಉಪಾಯ ಆದರೂ ಕೂಡ ಶ್ರದ್ಧೆಯಿಂದ ಮಾಡ್ತಾ ಮಾಡ್ತಾ ಆಧ್ಯಾತ್ಮಿಕ ಅನುಭವಗಳು ಉಂಟಾಗ್ತದೆ ಅಂತ. ಅಂದರೆ ಸ್ಮರಣೆ ಮಾಡ್ತಾ ಮಾಡ್ತಾ, ಇಲ್ಲಿ ನೋಡಿ ಎಷ್ಟು ವಿಶೇಷವಾಗಿದೆ ಇದು. ಭಗವಂತನ ನಾಮ ಸಣ್ಣದೊಂದು ಮಂತ್ರ ಅಥವಾ ಒಂದು ಸಣ್ಣದೊಂದು ಹೆಸರು, ಅದನ್ನು ಸ್ಮರಣೆ ಮಾಡ್ತಾ ಮಾಡ್ತಾ ಆ ಭಗವಂತನನ್ನೇ, ಪರಮಾತ್ಮನನ್ನೇ ನಾವು ತಲುಪಿ ಆಯಿತು. ನಾವು ಮಾಡಿದ್ದಷ್ಟೇ, ಸ್ಮರಣೆ ಮಾಡ್ತಾ 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 ನಾಮವನ್ನು, ಭಗವಂತನನ್ನು ತಲುಪಿ ಆಯಿತು ಅಂತ. ಇದನ್ನು ಶ್ರೀರಾಮಕೃಷ್ಣರು ಒಂದು ಉದಾಹರಣೆಯನ್ನು ಕೊಡ್ತಾ ಬಹಳ ಚೆನ್ನಾಗಿ ವಿವರಿಸ್ತಾರೆ. ನದಿಯೊಂದರಲ್ಲಿ ದೊಡ್ಡದೊಂದು ಮರದ ದಿಮ್ಮಿ, ಇಂಗ್ಲೀಷ್ನಲ್ಲಿ ಬಿಗ್ ಲಾಗ್ ಆಫ್ ವುಡ್ ಅಂತ, ಮರದ ದಿಮ್ಮಿಯನ್ನು ಅಲ್ಲಿ ಹಾಕಿದ್ದಾರೆ ನದಿಯಲ್ಲಿ. ಅದು ಕೊಚ್ಕೊಂಡು ಹೋಗದೇ ಇರಲಿ ಅಂತ ಕಬ್ಬಿಣದ ಸರಪಳಿಯನ್ನು ಕಟ್ಟಿ ದಡದಲ್ಲಿ ಅದನ್ನು ಕಟ್ಟಿ ಹಾಕಿದ್ದಾರೆ. ಶ್ರೀರಾಮಕೃಷ್ಣ ಇದನ್ನು ಹೇಳ್ತಾ, ಯಾಕೆ ಆ ಥರ ಮಾಡ್ತಾರೆ ಅಂದರೆ, ಅದು ಹಸಿ ಮರ, ಅದು ಚೆನ್ನಾಗಿ ಸೀಸನಿಂಗ್ ಅಂತ ಹೇಳ್ತಾರೆ, ಅದಾಗಬೇಕಾದ್ರೆ ನದಿ ನೀರಿನಲ್ಲಿ ಇಟ್ಟಿರುವಂಥದ್ದು ಒಂದು ಉಪಾಯ. ಅದನ್ನು ಶ್ರೀರಾಮಕೃಷ್ಣರು ಗಮನಿಸಿ ಅದನ್ನು ಇದಕ್ಕೆ ಹೇಳ್ತಾ ಇದ್ದಾರೆ, ನಾಮಸ್ಮರಣೆಗೆ ಹೊಂದಿಸಿ ಉದಾಹರಣೆ ಕೊಡ್ತಾ ಇದ್ದಾರೆ ಶ್ರೀರಾಮಕೃಷ್ಣರು. ಆ ಸರಪಳಿ ಕಟ್ಟಿದಾರಲ್ಲ ದಡಕ್ಕೆ, ಚೈನು, ಕಬ್ಬಿಣದ ಸರಪಳಿಯನ್ನು ಹಿಡಿದು ನಿಧಾನವಾಗಿ ನಾವು ಒಂದೊಂದೇ ಹೆಜ್ಜೆ ಮುಂದೆ ಹೋಗ್ತಾ ಇದ್ದರೆ ಹೋಗಿ ಕೊನೆಗೆ ಆ ಮರದ ದಿಮ್ಮಿಯನ್ನು ನಾವು ಮುಟ್ತೀವಿ. ಇದನ್ನು ಹೇಳ್ತಾರೆ ಶ್ರೀರಾಮಕೃಷ್ಣರು. ಅದೇ ರೀತಿಯಾಗಿ ಭಗವಂತನ ನಾಮವನ್ನು ಸ್ಮರಣೆ ಮಾಡ್ತಾ 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 ಮುಂದುವರೆದಂತೆ ಒಂದು ಬಾರಿ ಹೋಗಿ ನಾವು ಒಂದು ಸರಿ ಹೋಗಿ ಭಗವಂತನನ್ನೇ ತಲುಪಿಬಿಡ್ತೀವಿ ಅಂತ. ಸ್ಮರಣೆ ಮಾಡ್ತಾ ಮಾಡ್ತಾ ಮುಂದುವರೆದ್ರೆ ನಾವು ಹೋಗಿ ಭಗವಂತನನ್ನು ತಲುಪ್ತೀವಿ ಅಂತ ಹೇಳೋದಕ್ಕೆ ಇಲ್ಲಿ ಭಾಳ ವಿಶೇಷತೆ ಇದೆ ಈ ಉದಾಹರಣೆಯಲ್ಲಿ. ಮೇಲ್ನೋಟಕ್ಕೆ ಈ ಉದಾಹರಣೆ ಇಷ್ಟು, ಹೌದು, ಮಾಡಿ ಸ್ಮರಣೆ ಮಾಡಿ ಭಗವಂತನ ತಲುಪ್ತೀರಾ ಅಂತ ಹೇಳೋದಕ್ಕೆ ಮರದ ದಿಮ್ಮಿ, ಕಬ್ಬಿಣದ ಸರಪಳಿ ಅಂತ ಹೇಳಿಬಿಟ್ರು ಶ್ರೀರಾಮಕೃಷ್ಣರು ಅಂತ. ಅಲ್ಲಿ ಪರಮಪೂಜ್ಯ ಸ್ವಾಮಿ ಯತೀಶ್ವರಾನಂದಜಿ ಮಹಾರಾಜವರು ಧ್ಯಾನ ಮತ್ತು ಆಧ್ಯಾತ್ಮಿಕ ಜೀವನ ಅಂತ ಅವರ ಪುಸ್ತಕ, ಮೆಡಿಟೇಷನ್ ಆ್ಯಂಡ್ ಸ್ಪಿರಿಚುವಲ್ ಲೈಫ್ ಅಂತ, ಅದರಲ್ಲಿ ಭಾಳ ಚೆನ್ನಾಗಿ ಬರೀತಾರೆ. ಈ ಉದಾಹರಣೆಯನ್ನು ಅವ್ರು ಹೇಳ್ತಾರೆ, ಹೌದು ಶ್ರೀರಾಮಕೃಷ್ಣ ಉದಾಹರಣೆ ಕೊಟ್ಟರು ಅಂಥೇಳಿ ಬರೀ ಉದಾಹರಣೆ ನೋಡಿ, ಉದಾಹರಣೆಯನ್ನು ಓದಿ ಸುಮ್ಮನಾಗೋದಲ್ಲ. ಅವ್ರು ಇಂಗ್ಲೀಷ್ನಲ್ಲಿ ಬರೀತಾರೆ, ಗೆಟ್ ಹೋಲ್ಡ್ ಆಫ್ ದ ನೆಕ್ಸ್ಟ್ ಲಿಂಕ್. ಕಬ್ಬಿಣದ ಸರಪಳಿ ಅಂದರೆ ಅದು ಒಂದಕ್ಕೊಂದು ಕೊಂಡಿ ಇದೆ ಅಲ್ವಾ, ನೀವು ಕಬ್ಬಿಣದ ಸರಪಳಿಯನ್ನು ಹಿಡ್ಕೊಂಡಿದ್ದೀರಾ, ಆದರೆ ಒಂದು ಕೊಂಡಿ ಬಿಟ್ಟು ಇನ್ನೊಂದು ಕೊಂಡಿಯನ್ನು ಹಿಡಿತಾ ಮುಂದೆ ಹೋಗಬೇಕು. ಮುಂದೆ ಹೋಗೋದನ್ನು ಮರೆತು ಬಿಟ್ಟರೆ ಸರಪಳಿಯನ್ನು ಹಿಡ್ಕೊಂಡು ಅಲ್ಲೇ ನಿಂತಿರೋದಾಗ್ಬಿಡ್ತದೆ. ಆದ್ದರಿಂದ ಸರಪಳಿಯನ್ನು ಹಿಡಿಲೂಬೇಕು, ಮುಂದಕ್ಕೂ ಕೂಡ ಹೋಗಬೇಕು. ಸರಪಳಿಯನ್ನು ಹಿಡಿಯೋದು ಅಂದ್ರೇನು? ನಮಗೆ ಗುರುಗಳು ಹಾಕ್ಕೊಟ್ಟಂಥ ಮಾರ್ಗ ನಮಗೆ ಗೊತ್ತಾಗಿದೆ. ಸರಪಳಿಯನ್ನು ಹಿಡಿಯೋದು ಅಂದರೆ ನಾವು ಮಾರ್ಗದಲ್ಲಿದ್ದೀವಿ. ಸರಪಳಿಯನ್ನೇ ಕೈ ಬಿಟ್ಬಿಟ್ರೆ ಮುಂದೆ ಹೋಗೋದೇ ಬರೋಲ್ಲ.
ಮಾರ್ಗದಲ್ಲಿ ಇರಬೇಕು, ಆದರೆ ಆ ಕೈ ಮುಂದೆ ಹೋಗಬೇಕು, ಅಂದರೆ ಹೆಜ್ಜೆ ಮುಂದೆ ಹೋಗಬೇಕು. ಮುಂದಿನ ಕೊಂಡಿಯನ್ನು ಹಿಡಿಯೋದಕ್ಕೆ ನಾವು ಹೋಗಬೇಕು. ಏನು ಮುಂದಿನ ಕೊಂಡಿ ಹಿಡಿಯೋದು ಅಂದರೆ, ಉದಾಹರಣೆಯಲ್ಲಿ ಮುಂದಿನ ಕೊಂಡಿ ಹಿಡಿಯೋದು ಅಂದರೆ ಒಂದು ಹೆಜ್ಜೆ ಮುಂದೆ ಹೋದಂಗೆ. ಆದರೆ ಈ ನಾಮಸ್ಮರಣೆಯಲ್ಲಿ ಹೆಜ್ಜೆ ಮುಂದಿಡೋದು ಅಂದರೆ ಏನು? ನಾವು ಯಾವಾಗ ನಿಷ್ಠೆಯಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ಭಗವಂತನನ್ನು ಸ್ಮರಣೆ ಮಾಡ್ತೀವೋ ಅಥವಾ ಮಂತ್ರವನ್ನು ಜಪಿಸ್ತೀವೋ ನಾವು ಮುಂದೆ ಹೋದ ಹಾಗೆ. ಮುಂದಿನ ಕೊಂಡಿಯನ್ನು ಹಿಡಿಯೋದು ಅಂತ ಹೇಳಿದ್ರೆ ನಮ್ಮಲ್ಲಿ ಭಕ್ತಿ, ಶ್ರದ್ಧೆ, ನಿಷ್ಠೆ ಹೆಚ್ಚಾಗ್ತಿದೆ ಅಂತ ಹೇಳಿದ್ರೆ ಒಂದು ಕೊಂಡಿಯನ್ನು ಬಿಟ್ಟು ಇನ್ನೊಂದು ಕೊಂಡಿಗೆ ಹೋಗಾಯಿತು ನಾವು ಅಂತ. ಆ ಥರ ಮುಂದುವರಿಯೋದನ್ನು ಕೂಡ ಸ್ವಲ್ಪ ನೋಡ್ಕೊಳ್ಳಿ ಅಂತ ಸ್ವಾಮಿ ಯತೀಶ್ವರಾನಂದಜಿ ಮಹಾರಾಜ್ ಅವರು ಹೇಳ್ತಾರೆ. ಅದರಿಂದ ಎರಡೂ ಕೂಡ ಮಾಡಬೇಕು. ಮಾರ್ಗದಲ್ಲಿ ಇರಬೇಕು, ಮುಂದೆ ಹೋಗೋದಕ್ಕೆ ಕೂಡ ಪ್ರಯತ್ನ ಮಾಡಬೇಕು. ಮುಂದೆ ಹೋಗೋದು ಅಂತ ಹೇಳಿದ್ರೆ ಇದೊಂದು ಸಾಧನೆ, ಇದೊಂದು ಸವಾಲು ಕೂಡ. ನಾಮಸ್ಮರಣೆಯನ್ನು ಮಾಡ್ತಾ ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುಂದುವರಿಯೋದಿದೆಯಲ್ಲ, ಅದು ಕೂಡ ಮುಂದುವರಿಯೋದು ಕೂಡ ಒಂದು ಸಾಧನೆ, ಒಂದು ಸವಾಲು. ಯಾಕಂತ ಹೇಳಿದ್ರೆ ಈ ಮುಂದುವರಿಯೋದಿದೆಯಲ್ಲ ಅದು ಸೂಕ್ಷ್ಮ ನಿಯಮಗಳಿಗೆ ಒಳಪಟ್ಟಿರ್ತದೆ. ಮನಸ್ಸಿಗೆ ಸಂಬಂಧಪಟ್ಟಂಥ ಸೂಕ್ಷ್ಮ ನಿಯಮಗಳಿಗೆ ಒಳಪಟ್ಟಿರ್ತದೆ ನಾವು ಮುಂದೆ ಹೋಗುವಂಥದ್ದು. ಆಧ್ಯಾತ್ಮಿಕ ಜೀವನದ ನಮ್ಮ ಪ್ರಗತಿ ಇದೆಯಲ್ಲ, ಮನಸ್ಸಿನ ಸೂಕ್ಷ್ಮ ನಿಯಮಗಳಿಗೆ ಒಳಪಟ್ಟಿರ್ತದೆ. ನಾವು ಹೊರ ಜಗತ್ತಿನಲ್ಲಿ ಬೇಕಾದಷ್ಟು ನಿಯಮಗಳನ್ನು ನೋಡ್ತೀವಿ, ಬೇಕಾದಷ್ಟು ನಿಯಮಗಳನ್ನ ನಾವು ನೋಡ್ತೀವಿ. ಆದರೆ ಈ ಒಳ ಜಗತ್ತಿನಲ್ಲಿ ಇದು ಒಳಗಿನ ಪ್ರಯಾಣ ಆದ್ದರಿಂದ ಅಲ್ಲಿ ಬೇರೆ ರೀತಿಯಾದಂಥ ನಿಯಮಗಳಿರ್ತದೆ. ನಮ್ಮ ಪ್ರಾಮಾಣಿಕತೆ ಅದೇ ಒಂದು ನಿಯಮ. ನಾವು ನಿಜವಾಗ್ಲೂ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವಾ ಅಥವಾ ಅಲ್ಲೇನಾದರೂ ಒಂದು ಕಪಟತನ ಸೇರಿಕೊಂಡಿದೆಯಾ, ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀನಾ, ಅದನ್ನೆಲ್ಲ ಮನಸ್ಸಿಗೆ ತಂದ್ಕೊಂಡು ನಾವು ಮಾಡಬೇಕಾಗತ್ತೆ. ಜೊತೆಗೆ ಪ್ರಾರ್ಥನೆಯನ್ನು ಕೂಡ ಸೇರಿಸ್ಕೊಳ್ಬೇಕು ಅಂತ ಹೇಳಿದೆ. ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು, ಜಪ ಮಾಡಬೇಕು, ನಾಮಸ್ಮರಣೆ ಮಾಡಬೇಕು, ಪ್ರಾರ್ಥನೆಯನ್ನು ಕೂಡ ಸೇರಿಸ್ಕೊಳ್ಳಿ ಅಂತ ಕೂಡ ಪ್ರಾಜ್ಞರು, ಸಿದ್ಧಪುರುಷರು ಹೇಳಿದ್ದಾರೆ. ಪ್ರಾರ್ಥನೆಯನ್ನು ಸೇರಿಸ್ಕೊಳ್ಳಿ ಅಂತ ಹೇಳಿದಾಗ ನಾಮಸ್ಮರಣೆಯನ್ನು ಮಾಡ್ತಾ ಇರಬೇಕು, ಪ್ರಾರ್ಥನೆಯನ್ನು ಮಾಡ್ತಾ ಇರಬೇಕು. ಜೊತೆಗೆ ಅದಕ್ಕೋಸ್ಕರ ನಾಮಸ್ಮರಣೆ ಚೆನ್ನಾಗಾಗಲಿ ಅಂತ ಪ್ರಾರ್ಥನೆ ಮಾಡಬೇಕು. ನೋಡಿ, ಭಗವಂತನ ನಾಮಸ್ಮರಣೆ ನಾವು ಮಾಡ್ತಾ ಇರೋದು, ಅವನ ಹೆಸರು, ಅದು ಚೆನ್ನಾಗಾಗಬೇಕಾರೆ ಅವನಿಗೆ ಪ್ರಾರ್ಥನೆ ಮಾಡಬೇಕು. ಹೇ ಪರಮಾತ್ಮ, ನಿನ್ನ ಅನುಗ್ರಹದಿಂದ, ಕೃಪೆಯಿಂದ, ಗುರುಗಳಿಂದ ಅನುಗ್ರಹ ಆಗಿ ಮಂತ್ರ ಏನೋ ಸಿಕ್ಕಿದೆ ಅಥವಾ ಯಾವುದೋ ಒಂದು ಮಂತ್ರವನ್ನು ನಾನು ಹೇಳ್ತಾ ಇದ್ದೀನಿ, ಉಚ್ಚರಿಸ್ತಾ ಇದ್ದೀನಿ, ಜಪಿಸ್ತಾ ಇದ್ದೀನಿ. ಇದರಲ್ಲಿ ಮುಂದೆ ಹೋಗೋಕ್ಕೆ ಇನ್ನಷ್ಟು ಹೆಚ್ಚು ಶ್ರದ್ಧೆ, ಭಕ್ತಿಯನ್ನು ನೀನೇ ಕರುಣಿಸಬೇಕು ಅಂತ ಅವನನ್ನೇ ಪ್ರಾರ್ಥನೆ ಮಾಡಿಕೊಳ್ಬೇಕು ಅಂತ. ಒಂದು ಮಾತಿದೆ, ದೇವರ ಪೂಜೆ ಮಾಡಬೇಕಾದ್ರೆ ಗಂಗಾ ನದಿಯ ನೀರನ್ನು ಉಪಯೋಗಿಸ್ತಾರೆ, ಗಂಗಾ ಜಲವನ್ನು ಉಪಯೋಗಿಸ್ತಾರೆ. ಗಂಗಾ ನದಿಗೆ ಪೂಜೆ ಮಾಡುವಂಥ ಒಂದು ದಿನ ಬರ್ತದೆ, ಗಂಗಾ ನದಿ ಪೂಜೆ ಇದೆ. ನೀವು ಗಂಗಾ ನದಿಗೆ ಹೋದ್ರಿ ಅಂತ ಇಟ್ಕೊಳ್ಳಿ, ಗಂಗಾ ನದಿಗೆ ಪೂಜೆ ಮಾಡಬೇಕು. ಯಾವ ನೀರಿಂದ ಮಾಡೋದು? ಎಲ್ಲ ದೇವದೇವತೆ ಪೂಜೆ ಏನು ಪೂಜೆ ಮಾಡಿದ್ರು ಗಂಗಾ ನೀರು ಬೇಕು. ಗಂಗಾ ನದಿಗೆ ಪೂಜೆ ಮಾಡ್ಬೇಕಾದ್ರೆ ಏನು ಮಾಡ್ತೀರಾ? ಅದಕ್ಕೆ ಹೇಳಿದರೆ ಗಂಗಾ ಜಲದಿಂದಲೇ ಗಂಗೆಯ ಪೂಜೆ ಅಂತ. ಅದೇ ರೀತಿಯಾಗಿ ನಾವು ಇಲ್ಲಿ ಮುಂದುವರಿಬೇಕಾದ್ರೆ, ಭಗವಂತನ ನಾಮಸ್ಮರಣೆ ಮಾಡಿ ಮುಂದುವರಿಬೇಕಾದ್ರೆ ಯಾರ ನಾಮವನ್ನು ನಾವು ಉಚ್ಚರಿಸ್ತಾ ಇದ್ದೀವೋ ಅವನಿಗೆ ಪ್ರಾರ್ಥನೆ ಮಾಡಬೇಕು, ಪರಮಾತ್ಮನಿಗೆ ಅಥವಾ ಭಗವಂತನಿಗೆ, ಭಗವತಿಗೆ ಪ್ರಾರ್ಥನೆ ಮಾಡಬೇಕು ಅಂತ. ಈ ಪ್ರಾರ್ಥನೆಯಿಂದ ಒಂದೆರಡು ಉದಾಹರಣೆ ನಿಮಗೆ, ಯಾವ ರೀತಿಯಾಗಿ ಸಾಧು ಸಂತರು ಪ್ರಾರ್ಥನೆ ಮಾಡಿದ್ದಾರೆ, ಯಾವ ಥರ ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನು ಒಂದು ಪಾಠ ಹೇಳಿಕೊಟ್ಟಿದ್ದಾರೆ ನಮಗೆ ಅನ್ನೋದನ್ನು ಒಂದು 2-3 ಉದಾಹರಣೆಯನ್ನು ನಿಮ್ಮ ಮುಂದೆ ಇಡ್ತೀನಿ. ಆ ಕೆಲವೊಂದು ಭಜನೆಯಿಂದ, ನಾವು ಇಲ್ಲಿ ಹಾಡುವಂಥ ಭಜನೆಯಿಂದ ಆಯ್ದಂಥ ಕೆಲವು ಸಾಲುಗಳಷ್ಟೇ, ಒಂದೊಂದೇ ಸಾಲು ಭಜನೆ ಪುಸ್ತಕದಲ್ಲೇ ಇದೆ, ನೀವೆಲ್ಲರೂ ಉಪಯೋಗಿಸುವಂಥ ಭಜನೆ ಪುಸ್ತಕದಲ್ಲೇ ಇದೆ. ಮೊದಲನೇದು ಶ್ರೀರಾಮನ ಮೇಲೆ ಹಾಡು ಬರ್ತದಲ್ಲ, ಸದಾ ಎನ್ನ ನಾಲಿಗೆಯಲ್ಲಿ ಬರಲಿ ರಾಮನಾಮ, ಬರಲಿ ಕೃಷ್ಣ ನಾಮ ಅಂತ ಬರುತ್ತಲ್ಲ, ಅದರಲ್ಲಿ ಕೊನೆಯಲ್ಲಿ ಹೇಳ್ತಾರೆ, ಹೇ ಪರಮಾತ್ಮ, ನಿನ್ನ ನಾಮ ನೆನೆವುದಕ್ಕೆ ಕರುಣಿಸನಗೆ ಸುಮನವ. ಹೇ ಪರಮಾತ್ಮ, ನಿನ್ನ ಹೆಸರನ್ನು ಹೇಳೋದಕ್ಕೆ, ನಿನ್ನ ನಾಮವನ್ನು ಸ್ಮರಣೆ ಮಾಡೋದಕ್ಕೆ ನನಗೆ ಒಳ್ಳೆ ಮನಸ್ಸು, ಸುಮನ, ಮನಸ್ಸು, ಸುಮನ ಅಂದರೆ ಒಳ್ಳೆ ಮನಸ್ಸು, ಒಳ್ಳೆ ಮನಸ್ಸನ್ನು ಕೊಡಪ್ಪ ಅಂತ ಪರಮಾತ್ಮನನ್ನೇ ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ.
ಎರಡನೇ ಪ್ರಾರ್ಥನೆ ಪುರಂದರದಾಸರು ದಾಸನ ಮಾಡಿಕೊಯನ್ನ ಅಂತ ನಿಮ್ಮ ಪುಸ್ತಕದಲ್ಲಿ ಬರ್ತದೆ. ಅದರಲ್ಲಿ ಪುರಂದರದಾಸರು ಹೇಳ್ತಾರೆ, ಬೇಡ್ಕೊಳ್ತಾ ಇದ್ದಾರೆ ತಮ್ಮ ಇಷ್ಟ ದೇವತೆಯನ್ನು, ಹೇ ಪರಮಾತ್ಮ ಕೊಡು ನಿನ್ನ ಧ್ಯಾನವ ಮನಶುಚಿ ಮಾಡಿ. ನಿನ್ನ ಧ್ಯಾನ ಮಾಡಬೇಕು ಅಂತ ಇಷ್ಟ, ನೀನೇ ಆ ಧ್ಯಾನವನ್ನು ಕರುಣಿಸಬೇಕು. ಯಾವ ಥರ? ನನ್ನ ಮನಸ್ಸನ್ನು ಶುಚಿ ಮಾಡಿ, ಶುದ್ಧ ಮಾಡಿ, ನಿನ್ನ ಧ್ಯಾನವನ್ನು ನೀನೇ ನನಗೆ ಅನುಗ್ರಹಿಸಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಯಾವ ರೀತಿಯಾಗಿ ಆ ವ್ಯಾಕುಲತೆ ಇತ್ತು ಅಂತ ಹೇಳಿದ್ರೆ ಆ ಪ್ರಾರ್ಥನೆ ಹೇಗೆ ಹರಿದು ಬರ್ತದೆ. ಅವ್ರು ತೋರಿಸ್ಕೊಟ್ಟಿರುವಂಥ ಪ್ರಾರ್ಥನೆಯನ್ನು ನಮ್ಗೆ ಅಷ್ಟು ವ್ಯಾಕುಲತೆ ಇಲ್ಲದೇ ಇದ್ರೂ ಕೂಡ ಉಪಯೋಗಿಸ್ಕೊಳ್ಬೇಕು ಅದನ್ನು. ಇನ್ನು ಮೂರನೇದು, ಅದು ಪುರಂದರದಾಸರು ಹೇಳಿರುವಂಥದ್ದು. ಅಂದರೆ ಹಾಡು ಪ್ರಾರಂಭ ಆಗೋದೇ ಆ ಥರ, ಮೂರುತಿಯನ್ನೇ ನಿಲ್ಲಿಸೋ ಮಾಧವ ನಿನ್ನ ಮೂರುತಿಯನ್ನೇ ನಿಲ್ಲಿಸೋ. ಹೇ ಪರಮಾತ್ಮ, ನಿನ್ನ ಮೇಲೆ ಧ್ಯಾನ ಮಾಡಬೇಕು. ನನ್ನ ಹೃದಯ ಕೇಂದ್ರದಲ್ಲಿ, ಹೃದಯ ಮಂದಿರದಲ್ಲಿ ನಿನ್ನ ದಿವ್ಯ ಮೂರ್ತಿ ನೆಲೆ ನಿಲ್ಲುವಂತೆ ಮಾಡಪ್ಪ. ಮನಸ್ಸು ಆ ಕಡೆ ಈ ಕಡೆ ಹೋಗ್ತಾ ಇದೆ, ನಿನ್ನ ಮೂರ್ತಿ ಇಲ್ಲಿ ನಿಲ್ಲಿ, ಮನಸ್ಸು ನಿನ್ನ ದಿವ್ಯ ಮೂರ್ತಿ ಮೇಲೆ ನೆಲೆ ನಿಲ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಪಾಠ ಹೇಳ್ಕೊಡ್ತಾ ಇದ್ದಾರೆ ನಮಗೆ, ನೋಡಿ ಈ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು ಅಂತ. ಇನ್ನು ಜಪಧ್ಯಾನಗಳನ್ನು ನಾವು ಮಾಡ್ತೀವಿ, ಹಿಂದೆ ಕೂಡ ಆಲೋಚನೆ ಮಾಡಿದ್ವಿ. ಸಾಧ್ಯವಾದಷ್ಟು ಅದು ನಿರ್ದಿಷ್ಟ ಸಮಯಕ್ಕೆ ನಿರ್ದಿಷ್ಟ ರೀತಿಯಲ್ಲಿ ನಾವು ಮಾಡ್ಕೊಂಡು ಹೋಗಬೇಕು. ಡೆಫಿನೆಟ್ ಟೈಮ್, ಡೆಫಿನೆಟ್ ಮೆಥಡ್. ಅದ್ರ ಜೊತೆಗೆ ಕೆಲವೊಂದು ಭಾವನೆಗಳನ್ನು ನಾವು ಸೇರಿಸ್ಕೊಳ್ಬೇಕು. ಯಾರಲ್ಲಿ ಅಪಾರವಾದಂಥ ಶ್ರದ್ಧೆ ಇದೆಯೋ ಅವರು ಒಮ್ಮೆ ಗುರುಗಳ ಅನುಗ್ರಹ ಆಯಿತು ಅಂದರೆ ಅವರು ನಾಮಸ್ಮರಣೆಯನ್ನು ಮಾಡ್ತಾ ಗುರಿಯನ್ನು ತಲುಪಿಬಿಡ್ತಾರೆ. ಆ ಶ್ರದ್ಧೆ ಇನ್ನೂ ನಮ್ಮಲ್ಲಿ ಬೆಳಿಬೇಕಾಗಿದೆ. ಆದ್ದರಿಂದ ಪ್ರಾರ್ಥನೆಯನ್ನು ಸೇರಿಸ್ಕೊಳ್ಬೇಕು, ಭಾವನೆಯನ್ನು ಸೇರಿಸ್ಕೊಳ್ಬೇಕು. ಯಾವ ಥರ ಭಾವನೆಯನ್ನು ಸೇರಿಸ್ಕೋಬೇಕು ಅದು ಕೂಡ ಮಹಾಪುರುಷರು ಯಾವ ರೀತಿಯಾಗಿ ಹೇಳ್ತಾರೆ ನೋಡಿ. ಏನು ಹೇಳ್ತಾರೆ ನೋಡಿ, ಭಗವಂತನ ನಾಮವನ್ನು ಸ್ಮರಣೆ ಮಾಡುವಾಗ, ಅಂದರೆ ಜಪ ಮಾಡುವಾಗ, ಧ್ಯಾನ ಮಾಡುವಾಗ ಹೀಗೆ ಭಾವಿಸಬೇಕು, ಭಗವಂತ ನಿನ್ನ ಮುಂದೆ ಕಲ್ಪತರುವಿನಂತೆ ನಿಂತಿದ್ದಾನೆ. ಭಗವಂತ ನಿನ್ನ ಮುಂದೆ ನಿಂತಿದ್ದಾನೆ ಕಲ್ಪತರು ಥರ. ನೀನು ಏನು ಕೇಳ್ತೀಯೋ ಅದನ್ನು ಅನುಗ್ರಹ ಮಾಡ್ತಾನೆ. ಅವನ ನಾಮೋಚ್ಚಾರಣೆ ಮಾಡ್ತಾ ಮಾಡ್ತಾ ಈ ರೀತಿಯಾಗಿ ಭಾವಿಸ್ಬೇಕು, ನಾನು ಭಗವಂತನ ಸಾನ್ನಿಧ್ಯದಲ್ಲೇ ಇದ್ದೇನೆ, ನನ್ನ ಮುಂದೆ ಕಲ್ಪತರುವಿನ ರೀತಿಯಲ್ಲಿ ಭಗವಂತ ನಿಂತಿದ್ದಾನೆ ಅಂತ ಭಾವಿಸ್ಬೇಕು. ಇನ್ನೂ ಒಂದನ್ನು ಹೇಳ್ಕೊಡ್ತಾರೆ, ನೀನು ಸಮುದ್ರದ ಮಧ್ಯ ಇರುವಂತೆ. ನೋಡಿ, ಭವಸಾಗರ ಅಂತ ಹೇಳಿದ್ವಲ್ಲ, ನೀನು ಸಮುದ್ರದ ಮಧ್ಯ ಇರುವಂತೆ, ಸುತ್ತಲೂ ಪರ್ವತದೆತ್ತರದಷ್ಟು ಅಲೆಗಳು. ಹೇಗಿರಬೇಕು ನಮ್ಮ ಪರಿಸ್ಥಿತಿ? ಪರ್ವತದೆತ್ತರದಷ್ಟು ಅಲೆಗಳು, ನಾನು ಸಮುದ್ರ ಮಧ್ಯದಲ್ಲಿ, ಆದರೆ ನನ್ನ ಮುಂದೆ ಪರಮಾತ್ಮ ಅನುಗ್ರಹ ಮಾಡೋದಕ್ಕೆ ತಯಾರಾಗಿ ನಿಂತಿದ್ದಾನೆ. ಹೆದರಿಕೆ ಏನು? ಬೆಟ್ಟದಷ್ಟು ಎತ್ತರದಷ್ಟು ಅಲೆ, ನಾನೊಬ್ಬನೇ ಸಮುದ್ರದ ಮಧ್ಯ, ಆದರೆ ನನ್ನ ಎದುರುಗಡೆ ಪರಮಾತ್ಮ. ಈ ರೀತಿಯಾಗಿ ಪ್ರಾರ್ಥನೆಯನ್ನು, ಭಾವನೆಯನ್ನು ಸೇರಿಸ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಅಭ್ಯಾಸ ಅಂತ ಒಂದು, ಅಭ್ಯಾಸ ಅಂದರೆ ಮತ್ತೆ ಮತ್ತೆ ಮಾಡೋದು ಅಂತ. ಈ ನಾಮಸ್ಮರಣೆಯನ್ನು ಅಭ್ಯಾಸ ಮಾಡಬೇಕು, ಭಗವಂತನ ನಾಮವನ್ನು ಒಳಗೆ ಹೇಳ್ಕೊಳ್ಳುವಂಥ ಅಭ್ಯಾಸ ಮಾಡಬೇಕು ಅಂತ ಕೂಡ ಹೇಳಲಾಗಿದೆ. ಏನಂತ ಹೇಳಿದ್ರೆ, ನಾವು ಪ್ರತಿನಿತ್ಯ ಮಾಡುವಂಥ ಕೆಲಸ ಕಾರ್ಯಗಳು, ಕರ್ತವ್ಯ, ಗೃಹ ಕೃತ್ಯಗಳು ಎಲ್ಲವೂ ಕೂಡ ನೀವು ದಯವಿಟ್ಟು ಆಲೋಚನೆ ಮಾಡಿ ನೋಡಿ. ನಾವು ಪ್ರತಿಯೊಬ್ಬರು ಆಲೋಚನೆ ಮಾಡೋಣ. ನಾವು ಮಾಡುವಂಥ ಸುಮಾರು 80 ಭಾಗ ಅಥವಾ 90 ಭಾಗ ಕೆಲಸ ಕಾರ್ಯಗಳು, ಗೃಹ ಕೃತ್ಯಗಳೆಲ್ಲ ಅದೇ ರೀತಿಯಾದದ್ದು, ಪುನರಾವರ್ತನೆ ಆಗುವಂಥದ್ದು, ರಿಪಿಟೇಟಿವ್ ಅಂತ, ರಿಪಿಟೇಟಿವ್. ಆದ್ದರಿಂದ ಅದು ಮತ್ತೆ ಮತ್ತೆ ಅದೇ ಥರದ್ದು ಮಾಡ್ತಿದ್ದೀವಿ. ಆದ್ದರಿಂದ ಅಷ್ಟೊಂದೇನು ಮನಸ್ಸು ಹಾಕಿ ಮಾಡಬೇಕಾಗಿಲ್ಲ. ನಾವು ಒಂದು ಸರಿ ಅಭ್ಯಾಸ ಆಗ್ಬಿಟ್ರೆ ನಾವು ಮಾಡ್ತೀವಿ, ಚೆನ್ನಾಗಿ ಮಾಡೋಣ, ಪ್ರೀತಿಯಿಂದ ಮಾಡೋಣ. ಆದರೆ ಅಷ್ಟೊಂದು ಮನಸ್ಸು ಹಾಕಿ ಪ್ರತಿನಿತ್ಯನೂ ಆಲೋಚನೆ ಮಾಡಬೇಕಾಗಿರೋವಂಥದ್ದೇನು ಅಷ್ಟೊಂದು ಕೆಲಸ ಇರಲ್ಲ. ಆದ್ದರಿಂದ ಮನಸ್ಸಿನ ಶಕ್ತಿ ಉಳಿತದಲ್ಲ, ಸ್ವಲ್ಪ ಅಲ್ಲಿ ಮಧ್ಯದಲ್ಲಿ ಸ್ಮರಣೆಯನ್ನು ಸೇರಿಸ್ಕೊಳ್ಳಿ ಅಂತ ಹೇಳಲಾಗಿದೆ. ಕೆಲಸ ಮಾಡ್ತಾ ಸ್ಮರಣೆ ಮಾಡೋದನ್ನು ಮಾಡ್ಕೊಳ್ಳಿ, ಭಗವಂತನ ಹೆಸರನ್ನು ಹೇಳಿ, ನೀವು ಒಳಗಡೆನೇ ಹೇಳ್ಕೊಡಿ. ಒಬ್ಬರೊಬ್ಬರ ಇದ್ದರೆ ಸ್ವಲ್ಪ ಜೋರಾಗೂ ಕೂಡ ಹೇಳ್ಕೊಳ್ಳಿ, ಪರವಾಗಿಲ್ಲ. ಆ ರೀತಿಯಾಗಿ ಸ್ಮರಣೆಯನ್ನು ಅಭ್ಯಾಸ ಮಾಡಬೇಕು, ಅಭ್ಯಾಸ ಮಾಡಬಹುದು, ಅಭ್ಯಾಸ ಮಾಡಬೇಕು ಅಂತ ಕೂಡ ಹೇಳಲಾಗಿದೆ. ಆದರೆ ಈ ಸತತ ಸ್ಮರಣೆ ಅಂತ ಇದೆ, ಯಾವಾಗಲೂ ಒಳಗಡೆ ಸ್ಮರಣೆ ಮಾಡುವಂಥದ್ದು, ಅದು ಇನ್ನೂ ಉನ್ನತವಾದಂಥ ಆದರ್ಶ. ಇದನ್ನು ಚೆನ್ನಾಗಿ ಮಾಡ್ತಾ ಮಾಡ್ತಾ ಮಾಡ್ತಾ
ನಾವು ಏನೇ ಕೆಲಸ ಮಾಡ್ತಿದ್ರೂ ಕೂಡ ಮನಸ್ಸು ಒಳಗಡೆ ಸ್ಮರಣೆ ಮಾಡ್ತಾನೇ ಇರ್ಬೋದು ಅಂಥ ಸ್ಥಿತಿಯನ್ನು ಕೂಡ ತಲುಪ್ಬೋದು. ಆದರೆ ಅದಕ್ಕೆ ಸಾಕಷ್ಟು ಅಭ್ಯಾಸ ಆಗಬೇಕು, ಪ್ರಯತ್ನ ಮಾಡಬೇಕು. ದಿನನಿತ್ಯದ ಕಾರ್ಯಗಳ ನಡುವೆ, ಅಂದರೆ ಕೆಲಸ ಕಾರ್ಯಗಳ ನಡುವೆ, ಊಟ ಮಾಡುವಾಗ, ಮಲ್ಕೊಳ್ಳೋಕ್ಕೆ ಮೊದಲು, ಎಲ್ಲೆಲ್ಲಾಗುತ್ತೋ ಅಲ್ಲಿ ಸಮಯದಲ್ಲಿ ಅಂತ ಎಲ್ಲ ಸಮಯದಲ್ಲೂ ಕೂಡ ಮಾಡ್ತಾ ಇರಬೇಕು. ಆದರೆ ಈ ರೀತಿ ಮಾಡಬೇಕಾದ್ರೆ ನಮ್ಮ ಆಂತರ್ಯದಲ್ಲಿ ಭಗವಂತನ ನಾಮಸ್ಮರಣೆಯ ಕುರಿತಾಗಿ, ಒಂದು ನನ್ನ ಜೀವನದ ಕುರಿತಾಗಿ, ನನ್ನ ಆಧ್ಯಾತ್ಮಿಕ ಜೀವನದ ಕುರಿತಾಗಿ ಒಂದು ಗಂಭೀರವಾಗಿ ತಗೊಂಡಿರ್ಬೇಕು ನಾವು. ವಿ ಶುಡ್ ಹ್ಯಾವ್ ಇನ್ನರ್ ಸೀರಿಯಸ್ನೆಸ್. ಅದಿಲ್ಲದೆ ಮಾಡೋದು ಕಷ್ಟ. ಮಾಡಬೇಕು, ನಾನು ಹೆಚ್ಚೆಚ್ಚು ಪರಮಾತ್ಮನನ್ನು ಸ್ಮರಣೆ ಮಾಡಬೇಕು. ಆ ಸ್ಮರಣೆ ಮಾಡೋದು ಏನಾಗುತ್ತೆ ಅಂತ ನೀವೇ ಅನುಭವಿಸಿ ನೋಡಬೇಕು. ಮನಸ್ಸು ಯಾವ ರೀತಿಯಾಗಿರುತ್ತೆ ಅಂತ. ಹೀಗೆ ಅಭ್ಯಾಸ ಮಾಡ್ತಾ ಯಾಕೆ ಈ ಥರ ಮಾಡಬೇಕು ಅಂದರೆ, ನೀವು ಜಪ ಮತ್ತು ಧ್ಯಾನಕ್ಕೆ ಅಂತ ಏನಾದ್ರು ಕೂತ್ಕೊಳ್ತಿರಲ್ಲ, ಬೆಳಗ್ಗೆ ಸಾಯಂಕಾಲ ಕೂತ್ಕೊಳ್ಬೇಕು. ಗುರುಗಳು ಹೇಳ್ಕೊಟ್ಟಿರ್ತಾರೆ, ಅದನ್ನು ಉಪದೇಶ ಮಾಡಿರ್ತಾರೆ. ಆ ಥರ ಕೂತ್ಕೊಂಡಾಗ ಇಡೀ ದಿನ ನೀವು ಈ ಥರ ಸ್ಮರಣೆ ಮಾಡೋದಕ್ಕೆ ಪ್ರಯತ್ನ ಮಾಡಿ ಅಭ್ಯಾಸ ಮಾಡಿದರೆ ಮನಸ್ಸು ಚೆನ್ನಾಗಿ ತಯಾರಾಗಿದೆ. ಮನಸ್ಸು ಚೆನ್ನಾಗಿ ತಯಾರಾದಾಗ ಬೆಳಗ್ಗೆ ಮತ್ತು ಸಂಜೆ ಕೂತಾಗ ತುಂಬ ಚೆನ್ನಾಗಿ ಮಾಡೋದಕ್ಕೆ ಸಾಧ್ಯವಾಗ್ತದೆ. ತುಂಬ ಭಕ್ತಿಯಿಂದ, ಶ್ರದ್ಧೆಯಿಂದ, ಏಕಾಗ್ರತೆಯಿಂದ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ ಈ ರೀತಿಯಾಗಿ ಮಾಡ್ಕೊಂಡು ಹೋಗಿ ಅಂತ ಕೂಡ ಒಂದು ಮಾತನ್ನು ಹೇಳಿದ್ದಾರೆ. ಒಬ್ಬ ಭಕ್ತ ಶ್ರೀಮಾತೆ ಶಾರದಾದೇವಿಯವರನ್ನ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಅಮ್ಮ, ಆಧ್ಯಾತ್ಮಿಕ ಸಾಧನೆಯನ್ನು ಹೇಗೆ ಮಾಡೋದು? ನೋಡಿ, ಮೂಲಭೂತವಾದಂಥ ಪ್ರಶ್ನೆ. ಆಧ್ಯಾತ್ಮಿಕತೆ ಅಂದರೆ ನಾವೇನೋ ಅಂತ ತಿಳ್ಕೊಂಬಿಟ್ಟಿದ್ದೀವಿ. ಅದು ನೇರವಾಗಿ ನನಗೆ ಸಂಬಂಧಪಟ್ಟಿದ್ದು, ಆದ್ದರಿಂದ ನನಗೆ ಎಲ್ಲ ವಿಷಯಕ್ಕಿಂತ ಹೆಚ್ಚು ಹತ್ತಿರವಾದದ್ದು. ಹೇಗೆ ಮಾಡೋದು ಅಂತ ಭಕ್ತನ ಪ್ರಶ್ನೆ. ಶ್ರೀಮಾತೆಯವರು ಹೇಳ್ತಾ ಇದ್ದಾರೆ, ಆಧ್ಯಾತ್ಮಿಕ ಸಾಧನೆ ಅಂದರೆ ಇನ್ನೇನು ಅಂತ ತಿಳ್ಕೊಂಡೆ ನೀನು? ಏನು ಅಂತ ತಿಳ್ಕೊಂಡಿದ್ದೀಯ ಆಧ್ಯಾತ್ಮಿಕ ಸಾಧನೆ ಅಂದರೆ? ಮನಸ್ಸನ್ನು ಸದಾ ಭಗವಂತನ ಪಾದ ಪದ್ಮಗಳಲ್ಲಿ ಇಟ್ಟಿರುವುದು. ಆಧ್ಯಾತ್ಮಿಕ ಸಾಧನೆ ಅಂದ್ರೇನು? ಮನಸ್ಸನ್ನು ಭಗವಂತನ ಪಾದ ಪದ್ಮಗಳಲ್ಲಿ ಸದಾ ಇಟ್ಟಿರೋದು, ಅದೇ ಸಾಧನೆ. ಮನಸ್ಸಿನಲ್ಲಿ ಸದಾ ಭಗವಂತನ ಸ್ಮರಣೆ ಮಾಡುತ್ತಿರೋದೇ ಆಧ್ಯಾತ್ಮಿಕ ಸಾಧನೆ. ಆದರೆ ಅದು ಮಾಡಬೇಕಾದ್ರೆ ತುಂಬ ಅಭ್ಯಾಸ ಬೇಕು, ಶ್ರದ್ಧೆ ಬೇಕು. ಸದಾ ಭಗವಂತನ ಪಾದ ಪದ್ಮಗಳಲ್ಲಿ ಮನಸ್ಸಿಟ್ಟಿರೋದು, ಸ್ಮರಣೆ ಮಾಡ್ತಾ ಇರೋದು, ಇದೇ ಆಧ್ಯಾತ್ಮಿಕ ಸಾಧನೆ ಅಂತ. ಅತ್ಯಂತ ಸರಳ ಉಪಾಯ ಇದು. ಯಾವುದು ಅತ್ಯಂತ ಸರಳ ಉಪಾಯ? ನಾಮಸ್ಮರಣೆ ಸರಳ ಉಪಾಯ. ಭಗವಂತನನ್ನು ನಾವು ಯಾವಾಗಲೂ ಸ್ಮರಣೆ ಮಾಡ್ತಿರ್ಬೇಕಾದ್ರೆ ಏನೇನು ಮಾಡಬಹುದು? ನಾವು ಸ್ತೋತ್ರವನ್ನು ಹೇಳ್ಕೊಳ್ಬೋದು, ಭಜನೆ ಹೇಳ್ಕೊಳ್ಬೋದು, ನಾಮಗುಣ ಕೀರ್ತನೆ ಮಾಡ್ಬೋದು, ನಾಮಸ್ಮರಣೆ ಅಥವಾ ಜಪ ಮಾಡ್ಬೋದು. ಜಪ ಅಂತ ಹೇಳುವಂಥದ್ದು ಅತ್ಯಂತ ಸರಳವಾದದ್ದು. ನಾಮವನ್ನು, ಈ ನಾಮ ಅಂತ ಹೇಳುವಂಥದ್ದು ಭಗವಂತನ ಸ್ಮರಣೆಯನ್ನು ಎತ್ತಿಕೊಡ್ತದೆ, ಸ್ಫುರಿಸ್ತದೆ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಸ್ಫುರಿಸ್ತದೆ, ಎತ್ತಿಕೊಡ್ತದೆ. ಭಗವಂತನ ಹೆಸರು ಹೇಳಿದ ತಕ್ಷಣ ಅವನು ನೆನಪಾಗ್ತಾನೆ ನೋಡಿ. ಆದ್ದರಿಂದ ಎತ್ತಿಕೊಡ್ತದೆ ಅಂತ ಹೇಳಲಾಗಿದೆ. ಕೊನೆಯ ಒಂದು ಮಾತು, ಈ ಪ್ರಾರಂಭದಲ್ಲಿ ನಮ್ಮ ಮನಸ್ಸಿದೆಯಲ್ಲ, ಪ್ರಾರಂಭ ಸ್ಥಿತಿಯಲ್ಲಿ ತುಂಬ ಸ್ಥೂಲವಾಗಿರ್ತದೆ, ವೆರಿ ಗ್ರಾಸ್. ಸೂಕ್ಷ್ಮ ವಿಚಾರ ಗೊತ್ತಾಗಲ್ಲ, ಬೇಕು ಅಂತ ಅನಿಸಲ್ಲ. ಯಾಕೆ ಅಂತ ಹೇಳಿದ್ರೆ ರಜೋಗುಣ ಮತ್ತು ತಮೋಗುಣ, ರಜಸ್ಸು ಮತ್ತು ತಮಸ್ಸು ನಮ್ಮ ವ್ಯಕ್ತಿತ್ವದಲ್ಲಿ, ಅಂದರೆ ಮನಸ್ಸಿನಲ್ಲಿ ತುಂಬ್ಕೊಂಡ್ಬಿಟ್ಟಿದೆ. ಅದು ತುಂಬಿಕೊಂಡಿದ್ರೆ ಹೊರಗಿಂದೆಲ್ಲ ಭಾಳ ಆಕರ್ಷಕವಾಗಿ ಕಾಣ್ತದೆ. ಯಾವ ವಿಷಯ ವಸ್ತುಗಳಿದೆಯೋ, ಯಾವುದು ಕೆಲವೊಮ್ಮೆ ಅಪಾಯಕಾರಿಯೋ ಅದು ಕೂಡ ಬೇಕು ಅಂತ ಅನ್ನಿಸ್ತದೆ. ಅಟ್ರ್ಯಾಕ್ಷನ್ ಫಾರ್ ವರ್ಲ್ಡ್ಲಿ ಥಿಂಗ್ಸ್ ಅದು ಹೆಚ್ಚಿರುತ್ತೆ. ಯಾಕೆ? ನನ್ನ ಮನಸ್ಸಿನಲ್ಲಿ ರಜಸ್ಸು ಮತ್ತು ತಮಸ್ಸು ಇರೋದ್ರಿಂದ ಅದೆಲ್ಲ ಬೇಕು ಅಂತ ಅನಿಸ್ತದೆ. ಅದು ಅದರ ಕಡೆ ಆಕರ್ಷಣೆ ಇದೆ. ಆದರೆ ಈ ರೀತಿಯಾಗಿ ಭಗವಂತನಲ್ಲಿ ಶ್ರದ್ಧೆ ಇಟ್ಟು ನಿಷ್ಠೆಯಿಂದ ನಾಮಸ್ಮರಣೆ ಮಾಡ್ತಾ ಮನಸ್ಸು ಸೂಕ್ಷ್ಮ ಆಗ್ತದೆ. ಸೂಕ್ಷ್ಮ ಆಗುತ್ತೆ ಅಂದರೆ ಈ ರಜಸ್ಸು ಕಡಿಮೆ ಆಗ್ತದೆ, ತಮೋಗುಣ ಕಡಿಮೆ ಆಗ್ತದೆ, ಸೋಮಾರಿತನ ಇತ್ಯಾದಿ ಅದೆಲ್ಲ ಕಡಿಮೆ ಆಗ್ತದೆ, ಅಹಂಕಾರ ಕಡಿಮೆ ಆಗ್ತದೆ, ಸತ್ವಗುಣ ಬರ್ತದೆ. ಸತ್ವಗುಣ ಬಂದಾಗ ಮನಸ್ಸು ಸೂಕ್ಷ್ಮ ಆಗಿಬಿಡುತ್ತೆ. ಸೂಕ್ಷ್ಮ ಆಗಿಬಿಟ್ರೆ ಸೂಕ್ಷ್ಮ ವಿಷಯಗಳೆಲ್ಲ ಅರ್ಥ ಆಗಕ್ಕೆ ಶುರು ಆಗ್ತದೆ. ಯಾವುದು ಸೂಕ್ಷ್ಮ ವಿಷಯ? ಭಗವಂತನ ನಾಮಸ್ಮರಣೆ ಯಾಕೆ ಮಾಡಬೇಕು, ಯಾವ ಥರ ಮಾಡಬೇಕು, ಏನಿದು, ಅದರ ಬಗ್ಗೆ ಎಲ್ಲ ಆಸಕ್ತಿ ಬರ್ತದೆ. ಭಗವಂತನ ವಿಷಯದಲ್ಲಿ ಆಸಕ್ತಿ ಬರ್ತದೆ, ಸೂಕ್ಷ್ಮ ವಿಷಯಗಳ ಕಡೆ ಆಸಕ್ತಿ ಬರ್ತದೆ. ಸೂಕ್ಷ್ಮ ವಿಷಯ ಗೊತ್ತಾಗತ್ತೆ. ಸೂಕ್ಷ್ಮ ವಿಷಯ ಗೊತ್ತಾಗತ್ತೆ ಅಂದರೆ ಇಷ್ಟು ದಿನ ಗೊತ್ತಾಗಲಿಲ್ವಲ್ಲ, ಇಷ್ಟು ದಿನ ಗೊತ್ತಾಗಲಿಲ್ಲ ಅಂದರೆ ಅಲ್ಲೇ ಇತ್ತು. ಕೇಳಿದ್ರು ಗೊತ್ತಾಗಲಿಲ್ಲ, ಯಾರು ಹೇಳಿದ್ರು ಕೂಡ ಬೇಕು ಅಂತ ಅನಿಸ್ಲಿಲ್ಲ, ಗೊತ್ತೂ ಆಗಲಿಲ್ಲ. ಈಗ ಗೊತ್ತಾಗಕ್ಕೆ ಶುರು ಆಗ್ತದೆ. ನಾಮಸ್ಮರಣೆ ಯಾವ ಥರ ಮಾಡಬೇಕು, ಇನ್ನೂ ಚೆನ್ನಾಗಿ ಹೇಗೆ ಮಾಡೋದು, ಇನ್ನೂ ಪ್ರೀತಿಯಿಂದ ಹೇಗೆ ಮಾಡೋದು, ಈ ಥರ ಎಲ್ಲ ಸೂಕ್ಷ್ಮ ವಿಷಯಗಳು ಕೂಡ ನಮಗೆ ಗೊತ್ತಾಗ್ತಾ ಹೋಗ್ತದೆ.
ನಮ್ಮ ಪ್ರಯತ್ನದಲ್ಲಿರುವಂಥ ದೋಷಗಳು ಏನೇನು, ಮನಸ್ಸಿನ ಕಪಟತನ ಏನಾದರೂ ಇದೆಯಾ ನನ್ನಲ್ಲಿ, ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀನಾ, ತೋರಾಣಿಕೆಗೋಸ್ಕರ ಮಾಡ್ತಾ ಇದ್ದೀನಾ, ಅಹಂಕಾರದಿಂದ ಮಾಡ್ತಾ ಇದ್ದೀನಾ, ಇವೆಲ್ಲವೂ ಕೂಡ ನಿಧಾನ ಗೊತ್ತಾಗಕ್ಕೆ ಶುರು ಆಗ್ತದೆ. ಪ್ರಯತ್ನವನ್ನು ಇನ್ನೂ ಪರಿಣಾಮಕಾರಿಯಾಗಿ ಮಾಡೋದು ಹೇಗೆ, ಅದ್ರ ಬಗ್ಗೆ ಎಲ್ಲರೂ ತಿಳಿಸ್ಕೊಟ್ಟಿದ್ದಾರಾ, ಯಾರು ಹೇಳ್ತಾರಾ, ಈ ಥರ ಎಲ್ಲ ಸೂಕ್ಷ್ಮ ವಿಷಯದ ಕಡೆ ಗಮನ ಕೊಡೋದಕ್ಕೆ ಸಾಧ್ಯವಾಗ್ತದೆ. ಮನಸ್ಸು ಸೂಕ್ಷ್ಮವಾಗ್ತಾ ಬರುತ್ತೆ ಭಗವಂತನ ನಾಮಸ್ಮರಣೆಯಿಂದ. ಜಯ ರಾಮಕೃಷ್ಣ.